ಶಾಸ್ತ್ರಿಗಳೇ, ಈಗ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡೋದಾದರೆ ಮೊದಲ ಮೇಷದಿಂದ ಹಿಡ್ಕೊಂಡು ಮಿಥುನದವರೆಗೂ 3 ರಾಶಿಯ ಫಲಾಫಲ ತಿಳಿಸ್ಕೊಡೋಣ. ಖಂಡಿತ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ವಾರದ ಆದಿಯಲ್ಲಿ? ಯಾವ್ಯಾವ ಈ ರಾಶಿಗಳಿಗೆ ವಾರದ ಆದಿ ಹೇಗೆ, ಅಂತ್ಯ ಹೇಗೆ, ಇದೊಂದು ಆತಂಕ ಇರ್ತದೆ. ಆದರೆ ಹೆಚ್ಚಿನ ಫಲ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಸರ್ಕಾರಿ ಕೆಲಸಗಳಲ್ಲಿ ಜಯ, ಬಂಧು ಮಿತ್ರರಲ್ಲಿ ಒಂದು ರೀತಿಯ ಸಂತೋಷ, ಸಮಾಧಾನ, ಒಂದು ಸಹಕಾರ ಪರಸ್ಪರ, ಇವುಗಳನ್ನೆಲ್ಲ ಕಾಣ್ತೀರಾ. ವೃತ್ತಿಯಲ್ಲೂ ಅನುಕೂಲತೆಯನ್ನು ಕಾಣ್ತಕ್ಕಂಥದ್ದಿದೆ. ನಿಮ್ಮ ರಾಶಿಯಲ್ಲಿ ಚಂದ್ರ ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರತಕ್ಕಂಥದ್ದು, ಸ್ತ್ರೀಯರ ಪಾರುಪತ್ಯಗಳು ನಡೀತಕ್ಕಂಥದ್ದು, ನೀವು ಮಾಡಿದ ಕೆಲಸ ನಡೆಯುತ್ತೆ ಮತ್ತು ನೀವು ಹೇಳಿದ್ದು ಕೂಡ ನಡೆಯುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರಾ. ವಾರದ ಆದಿಯಲ್ಲಿ ಹೇಗಿದೆ ಅಂದರೆ ಚೆನ್ನಾಗಿದೆ. ಬಂಧು ಸ್ನೇಹಿತರ ಸಹಕಾರವೂ ಚೆನ್ನಾಗಿರ್ತದೆ. ಸಂಗಾತಿಯಲ್ಲೂ ಸ್ವಲ್ಪ ಮಟ್ಟಿಗಿನ ಅವರ ಆರೋಗ್ಯ ವ್ಯತ್ಯಾಸ ಆಗಬಹುದು. ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ನೀವು ಕೇರ್ ತಗೊಳ್ಳಿ ಅವ್ರದ್ದು. ಅದೊಂದು ಈ ಒಂದು ಸಲಹೆ, ಪುಟ್ಟ ಸಲಹೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಹೇಗಿದೆಯಪ್ಪ ಅಂದರೆ ಔಷಧ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವನ್ನು ಕಾಣ್ತಕ್ಕಂಥದ್ದು. ಸ್ತ್ರೀಯರಿಗೆ ಲಾಭದಾಯಕ ದಿನವಾಗಿರ್ತದೆ. ಏನು ಕೆಲಸ ಮಾಡಿದ್ರೂ ಅದಕ್ಕೊಂದು ಲಾಭ ಬರ್ತದೆ. ಆ ರೀತಿಯ ಒಂದು ಶುಭ ಫಲವನ್ನು ಕಾಣ್ತೀರ, ಸಂಶಯ ಇಲ್ಲ ಅದರಲ್ಲಿ. ಮತ್ತು ಈ ವಾರದ ಆದಿಯಲ್ಲಿ ನಿಮಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಕಾಣ್ತಕ್ಕಂಥದ್ದು. ಸಂಗಾತಿಯ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ಪ್ರಾರಂಭದಿಂದಲೂ ಇದೆ. ಹೀಗಾಗಿ ಅವರ ಆರೋಗ್ಯ ಸ್ವಲ್ಪ ಏರುಪೇರು ಆಗಬಹುದು. ಸ್ವಲ್ಪ ಗಮನಿಸಿ. ಪುಟ್ಟದ್ರಲ್ಲೇ ಅದನ್ನು ತಪಾಸಣೆ ಮಾಡಿಸೋದು ಬಹಳ ಒಳ್ಳೆಯದು. 1-2 ದಿನ ಹೋಗುತ್ತೆ ತನ್ನ ಪಾಡಿಗೆ ಅಂತ ಸುಮ್ಮನೆ ಇದ್ದರೆ ಅದು ಉಲ್ಬಣ ಜಾಸ್ತಿ ಆಗುತ್ತೆ. ಹೀಗಾಗಿ ಚಿಕ್ಕದ್ರಲ್ಲೇ ಅದನ್ನು ತೋರಿಸ್ಕೊಂಬೇಡಿ. ಅದು ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಎಚ್ಚರಿಕೆ. ಮೇಷರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ? ಸಂಪೂರ್ಣವಾಗಿ ಹೇಗಿರ್ತೀನಿ ಅಂತಲೇ ಹೆಚ್ಚಿನ ಪಾಲು ಚೆನ್ನಾಗಿದೆ. ಲಾಭವನ್ನು ಕಾಣ್ತೀರಾ. ವೃತ್ತಿಯಲ್ಲಿ ನಿಮ್ಮ ಪಾರುಪತ್ಯ ನಡೆಯುತ್ತೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಗುರು ದೃಷ್ಟಿ ಇರುತ್ತದೆ ಕರ್ಮಸ್ಥಾನಕ್ಕೆ. ಇದು ತುಂಬ, ಚಂದ್ರನು ಅಲ್ಲಿ ಬಂದು ಸೇರ್ತಾನೆ ಪ್ರಾರಂಭದಲ್ಲಿ. ಮಂಗಳವಾರದಿಂದ ನಿಮಗೆ ಕಾರ್ಯದಲ್ಲಿ ಯಶಸ್ಸನ್ನು, ಸಿದ್ಧಿಯನ್ನು, ಹೊಸ ಪ್ರಯತ್ನಗಳಿಗೆ ವಿಶೇಷವಾದ ಫಲವನ್ನು ಕಾಣ್ತಕ್ಕಂಥ ಒಂದು ಶುಭ ಇದೆ. ಹೀಗಾಗಿ ಚೆನ್ನಾಗಿದೆ ಮೇಷರಾಶಿಯವರಿಗೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ತಕ್ಕಂಥದ್ದು, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅದನ್ನು ನಿಮ್ಮ ಸಂಗಾತಿ ಕೊಡ್ತಕ್ಕಂಥದ್ದು, ಕೇರ್ ಮಾಡಬೇಕು. ಅದು ಬಹಳ ಮುಖ್ಯವಾದದ್ದು ಈ ಒಂದು ವಾರದಲ್ಲಿ. ಇನ್ನು ವೃಷಭಕೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ದಾಂಪತ್ಯದಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸ ಚೆನ್ನಾಗಿರ್ತದೆ. ಧರ್ಮ ಶುಭ ಕಾರ್ಯಗಳ ಪ್ರಯತ್ನ, ಆರೋಗ್ಯದಲ್ಲಿ ಕೊಂಚ ಏರುಪೇರಾಗ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ನೀವು ಕೂಡ. ಉಳಿದ ಹಾಗೆ ವೃತ್ತಿಯಲ್ಲೂ ಅನುಕೂಲ, ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ. ಹೀಗಾಗಿ ಚೆನ್ನಾಗಿದೆ. ಸೀನಿಯರ್ಸಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು. ಮತ್ತು ನಿಮಗೆ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರತಕ್ಕಂಥವ್ರು, ಇಟ್ಟಿಗೆ, ಮಣ್ಣು, ಮರಳು, ಕಬ್ಬಿಣ ಈ ಕ್ಷೇತ್ರದಲ್ಲಿರೋರಿಗೆ ಹೆಚ್ಚಿನ ಅನುಕೂಲಗಳನ್ನು ಸೂಚಿಸ್ತಾ ಇದೆ. ಹೆಚ್ಚು ಕೆಲಸಗಳು, ಆ ಕೆಲಸಕ್ಕೆ ಆ ಶ್ರಮಕ್ಕೆ ತಕ್ಕನಾದ ಫಲ, ಇವುಗಳನ್ನೆಲ್ಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಮತ್ತು ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಯಾವುದೋ ಒಂದು ಪೂಜೆ ಪುನಸ್ಕಾರ ಸಮಾರಂಭ, ಯಾವುದೋ ಹೋಮ ಹವನ ಅಥವಾ ಇನ್ಯಾರದೋ ಒಂದು ಮದುವೆ, ವಿವಾಹ, ಮತ್ತೊಂದು ಈ ರೀತಿಯ ಒಂದು ಶುಭ ಫಲವನ್ನು ಕಾಣಲಿಕ್ಕೆ, ಅಂದರೆ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು, ಅಲ್ಲಿ ಒಂದು ಸಂತೋಷ, ಸಮಾಧಾನ ಇವುಗಳೆಲ್ಲ ಕಾಣ್ತದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಮಾನಸಿಕ ವ್ಯಥೆ ಬರುತ್ತೆ. ಕಾರ್ಯಗಳಲ್ಲಿ ತೊಡಕುಗಳು ಬರಬಹುದು, ಕಾರ್ಯ ಹಾನಿಯೂ ಆಗಿಬಿಡಬಹುದು. ಹಿರಿಯರಿಂದ ಮಾರ್ಗದರ್ಶನ ಸಿಗುತ್ತೆ. ಸ್ವಲ್ಪ ಒರಟುತನ, ಕೋಪ ಇದೆಲ್ಲ ಬರುತ್ತೆ. ಕೆಲಸ ಕೆಡುವಾಗ ಸಹಜವಾಗಿ ಕೆಲಸದ ವಾತಾವರಣ ಅಲ್ಲಿ ಚಂದ್ರ ರಾಹು ಸೇರಿಬಿಡ್ತಾರಲ್ಲ, ಹೀಗಾಗಿ ಹೇಗೋ ಹೋಗ್ತಾ ಇತ್ತು ಅದನ್ನು ಹಾಳು ಮಾಡಿಬಿಟ್ರು ಅಂತಕ್ಕಂಥ ಒಂದು ಮನಸ್ಸಿಗೆ ಬಂದುಬಿಡುತ್ತೆ. ತನ್ಮೂಲಕ ಸ್ವಲ್ಪ ಕೆರಳೋದು, ಕೋಪ ಮಾಡ್ಕೊಳ್ಳೋದು, ಕಾರ್ಯಸ್ಥಳದಲ್ಲಿ ಅಂದರೆ ವೃತ್ತಿ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನಗಳು ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ. ಕೊನೆ ವಾರದ 2 ದಿವಸ ವೀಕೆಂಡ್ ಅಂತೀವಲ್ಲ, ಅಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಿ. ಅದರ ಹೊರತಾಗಿ ನಿಮಗೆ ಸ್ನೇಹಿತರು, ಬಂಧುಗಳ ಸಹಾಯ, ಅವ್ರ ಜೊತೆಗಿನ ಒಡನಾಟಗಳು, ಪ್ರಯಾಣದಲ್ಲಿ ಸೌಖ್ಯತೆ ಇವುಗಳೆಲ್ಲ ತುಂಬ ಚೆನ್ನಾಗೇ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ಇದು ತುಂಬ ಸಹಾಯವಾಗುತ್ತೆ. ಆ ತೊಡಕುಗಳನ್ನು ಬಿಡಿಸುತ್ತೆ. ಸಾಧ್ಯವಾದರೆ ಸ್ವಲ್ಪ ಅಕ್ಕಿ ಮತ್ತು ಉದ್ದನ್ನು ದುರ್ಗಾ ಸನ್ನಿಧಾನಕ್ಕೆ ದಾನ ಮಾಡಿ, ಇದು ಫಲ ಕೊಡುತ್ತೆ. ಇನ್ನು ಮಿಥುನ ಕೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಬಲ, ಮಾತು ಹಣಕಾಸಿನ ಬಲ ತುಂಬ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸ್ವಲ್ಪ ಕುಟುಂಬ ವಿಚಾರಗಳಲ್ಲಿ ನಷ್ಟಗಳು, ಸ್ತ್ರೀಯರಿಗೆ ಕಷ್ಟ, ನಷ್ಟ, ಸಂಕಷ್ಟ. ಚಂದ್ರ ಧನಾಧಿಪತಿ ಅಷ್ಟಮಕ್ಕೆ ಹೋದಾಗ ಹಣ ಇಲ್ಲ ಅಂತಲ್ಲ, ಹಣ ಬರುತ್ತೆ, ಬಂದಿದ್ದ ಹಣ ಹಾಗೆ ಖರ್ಚು ಆಗಿಬಿಡುತ್ತೆ. ಅದು ನಿಮ್ಮನ್ನು ಬಾಧಿಸಬಹುದು. ಮತ್ತು ಸ್ವಲ್ಪ ಮಟ್ಟಿಗೆ ಕುಟುಂಬದವ್ರ ಜೊತೆಗೆ, ಅದರಲ್ಲೂ ಸ್ತ್ರೀಯರಿಗೆ ಸ್ವಲ್ಪ ಅಪಮಾನಗಳು, ನಷ್ಟಗಳು, ಮಾತಾಡಿಬಿಡ್ತೀರಾ. ಮಾತಾಡಿದ್ದು ನಿಮ್ಮ ಆ ಗುಣವನ್ನು ಅಪಹರಿಸಿಬಿಡುತ್ತೆ. ಹೀಗಾಗಿ ಮಾತಿನಲ್ಲಿ ಹಿಡಿತಾ ಇರಲಿ. ಗುರುವಿದ್ದಾನಿಲ್ಲ ಅಂತ ಸಿಹಿ ಮಾತೇ ಬರುತ್ತೆ. ಆದರೂ ಆ ಚಂದ್ರ ಅಷ್ಟಮದಲ್ಲಿ ಹೋದಾಗ ಜಾರು ಬಿಡುತ್ತೆ. ಕೆಲವೊಮ್ಮೆ ಒಳ್ಳೆಯವರು ಕೂಡ ಕೆಲವೊಮ್ಮೆ ಕೆಟ್ಟವರಾಗಿಬಿಡ್ತಾರೆ. ಆ ರೀತಿಯಲ್ಲಿ ಇರ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರು, ಆಹಾರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಈ ವಾರದ ಆದಿಯಲ್ಲಿ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ
ತಾಯಿ ಮಕ್ಕಳ ಸ್ವಲ್ಪ ಮನಸ್ತಾಪ ಬರುತ್ತೆ. ಧರ್ಮ ಕಾರ್ಯಗಳಲ್ಲಿ ಹಿನ್ನಡೆ, ಅಶುಚಿ, ಮೈಲಿಗೆ ಈ ಥರದ್ದೇನೋ ಒಂದು ಯಾರೋ ದೂರದ ಏನು ವರ್ತಮಾನ ಅದು ನಿಮಗೆ ಸ್ವಲ್ಪ ಕಿರಿಕಿರಿ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ಇರ್ತದೆ. ಅಪವಾದ, ಮನಸ್ತಾಪ ಸಾಧ್ಯತೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅನುಕೂಲ ಚೆನ್ನಾಗಿದೆ. ವೃತ್ತಿಯ ಅಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಕೆಲಸಗಳಿಗೇನೂ ತೊಂದರೆ ಆಗೋದಿಲ್ಲ. ಕೆಲಸದಲ್ಲಿ ನಿಮಗೆ ಒಳ್ಳೆಯ ಬಲ ಇದೆಲ್ಲ ಚೆನ್ನಾಗಿದೆ. ಅದು ಸ್ವಲ್ಪ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಇದು ನಿಮ್ಮನ್ನು ಕಾಡುತ್ತೆ ಸ್ವಲ್ಪ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸೋದು, ಆ ಕ್ಷೀರವನ್ನು ತೀರ್ಥ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಇದು ನಿಮಗೆ ರಕ್ಷಣೆ ಕೊಡುತ್ತೆ. ಶ್ರದ್ಧೆಯಿಂದ, ಭಕ್ತಿಯಿಂದ ಇದನ್ನು ಮಾಡಿ ಮಿಥುನ ರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.